ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏಜ್ 35 ಇಲ್ಲ 40 ಎಬೋ ಆಗಿದ್ರೂ ನ್ಯಾಚುರಲ್ ಆಗಿ ವಿತೌಟ್ IUI ವಿತೌಟ್ IVF ಯಾವ ರೀತಿ ನೀವು ಕನ್ಸೀವ್ ಆಗಬಹುದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ 35 ವರ್ಷ ತುಂಬಿದ ಮಹಿಳೆಯರಿಗೆ ಹಾಗೆ 40 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಎಗ್ ಕ್ವಾಲಿಟಿ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ. ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಲೋ AMH ಆಗಿರ್ಬೋದು, ಮಿನೋಪೋಸ್ ಅಂತಹ ಸಮಸ್ಯೆ ಕೂಡ ಬರ್ತಾ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಮಗು ಮಾಡ್ಕೊಳ್ಳೋಕ್ಕೆ ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ ಅಂಥವ್ರಿಗೋಸ್ಕರ ಈ ವಿಡಿಯೋ. ಯಾಕೆಂದ್ರೆ ಈ ಸಮಸ್ಯೆಯಲ್ಲಿ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿಮಗೆ ನ್ಯಾಚುರಲ್ ಆಗಿ ಏನೇನ್ ಮಾಡಬೇಕು ಅಂತ ಹೇಳಲ್ಲ, ಅದ್ರ ಬದಲಾಗಿ IUI IVF ನ ಜಾಸ್ತಿ ಸಜೆಸ್ಟ್ ಮಾಡ್ತಾರೆ. ಸೊ ಇಂಥ ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೇನೆ ನಮ್ಮ ಚಾನಲ್ ಇರೋದು. ಸೊ ಇಲ್ಲಿವರೆಗೆ ಸಾವಿರಾರು ಜನ ಹೆಣ್ಮಕ್ಳು ಅವರ ತಾಯಿತನದ ಭಾಗ್ಯವನ್ನ ಕಂಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಲವಾರು ಸಮಸ್ಯೆಯಲ್ಲಿ ಟ್ಯೂಬ್ ಬ್ಲಾಕೇಜ್ ಆಗಿರ್ಬೋದು, ಒಂದೇ ಒಂದು ಟ್ಯೂಬ್ ಇರೋದ್ರಾಗಿರ್ಬೋದು, ಅಥವಾ ಲೋ AMH ಡೋನರ್ ಎಗ್ ತಗೊಳ್ಬೇಕು ಅಂತ ಡಾಕ್ಟರ್ ಹೇಳಿರುವಂತಹ ಸಂದರ್ಭದಲ್ಲಿ 5-6 ಬಾರಿ IVF ಫೇಲ್ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಹತ್ರ ನಮ್ಮ ಪರ್ಸನಲ್ ಕನ್ಸಲ್ಟೇಷನ್ ಹಾಗೆ ಟಿಪ್ಸ್ ನಮ್ಮ ಮನೆಮದ್ದಿನ ಸಹಾಯದಿಂದ ಸಾವಿರಾರು ಜನ ಹೆಣ್ಮಕ್ಳು ಅವರ ತಾಯ್ತನದ ಭಾಗ್ಯ ಕಂಡುಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಹೇಳ್ಕೊಡ್ತೀನಿ ಯಾವ ರೀತಿ 35-40 ಎಬೋ ಇರುವಂತಹ ಮಹಿಳೆಯರು ಎಗ್ ಕ್ವಾಲಿಟಿಯನ್ನ ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡ್ಕೊಂಡು ಕನ್ಸೀವ್ ಆಗ್ಬೋದು ಅಂತ. ಮೊದಲನೇದಾಗಿ ಯಾರೆಲ್ಲ ಮಹಿಳೆಯರಿಗೆ 35 ಎಬೋ ಆಗಿದೆ ಅಂತವರು ಲೋ AMH ಅನ್ನುವಂತಹ ಸಮಸ್ಯೆನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಈ ಲೋ AMH ಅಂತ ಹೇಳಿದ್ರೆ ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಎಕ್ಸ್ಗಳು ಇವೆ ಅನ್ನೋದನ್ನ ಸೂಚಿಸುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಎಕ್ಸ್ ಬಂದು ತುಂಬಾನೇ ಕಡಿಮೆ ಇದೆ, ಅದೇ ಅದರ ಕ್ವಾಲಿಟಿ ತುಂಬಾ ಪುವರ್ ಇದೆ. ಸೊ ನೀವು IVF ಇಂದ ಪ್ರೆಗ್ನೆನ್ಸಿಯನ್ನ ಅಚೀವ್ ಮಾಡಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ಲೋ AMH ಇದ್ರೂ ಕೂಡ ನೀವು ನಿಮ್ಮ ಸ್ವಂತ ಎಗ್ಗಿಂದ IUI IVF ಇಲ್ದೇನೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬಹುದು. ಅಂಡಾಶಯದಲ್ಲಿರುವಂತಹ ಅಂಡಾಣು ಅದರ ಕ್ವಾಲಿಟಿಯನ್ನ ನೀವು ಹೆಚ್ಚಿಸಬೇಕಾಗತ್ತೆ. ಸೊ ನಮಗೆ ಬೇಕಾಗಿರೋದು ಒಂದು ಮಗು ಪಡೀಲಿಕ್ಕೆ ಒಂದೇ ಒಂದು ಅಂಡಾಣು. ಸೊ ಹಾಗಾಗಿ ಆ ಒಂದು ಅಂಡಾಣುವ ಗುಣಮಟ್ಟವನ್ನು ನಾವು ಯಾವಾಗ ಹೆಚ್ಚಿಸ್ತೀವೋ ನ್ಯಾಚುರಲ್ ಪ್ರೆಗ್ನೆನ್ಸಿ ಆರಾಮಾಗಿ ಆಗುತ್ತೆ. ಶತಾವರಿ ಪೌಡರ್ ಅನ್ನ ಕೂಡ ನೀವು ತಗೊಳ್ಬೇಕಾಗತ್ತೆ. ಶತಾವರಿ ಯಾಕೆಂತ ಹೇಳಿದ್ರೆ ನಿಮ್ಮ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡೋಕ್ಕೆ, ನಿಮ್ಮ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಶತಾವರಿ ಕ್ವೀನ್ ಆಫ್ ಹರ್ಬ್ಸ್ ಅಂತ ಹೇಳ್ತೀವಿ. ಕಾಲರಿಂದ ಅರ್ಧ ಚಮಚದಿಂದ ನೀವು ಶುರು ಮಾಡಬಹುದು. ಬೆಳಗ್ಗೆ ತಿಂಡಿಯ ನಂತರ ಅರ್ಧ ಚಮಚ ಶತಾವರಿ ಪೌಡರ್ ಅನ್ನ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ತಗೊಳ್ಳಿ. ಹಾಗೆ ರಾತ್ರಿ ಊಟದ ನಂತರನೂ ಕೂಡ ಅರ್ಧ ಚಮಚ ಹಸುವಿನ ಹಾಲಿದ್ರೆ ಹಸುವಿನ ಹಾಲಿನ ಜೊತೆ ತಗೊಳ್ಬಹುದು, ನೀರಿನ ಜೊತೆಗೂ ನೀವು ಇದನ್ನ ಮಿಕ್ಸ್ ಮಾಡಿ ಕುಡಿಬಹುದು. ದಿನದಲ್ಲಿ 2 ಟೈಮ್ ತಗೊಳ್ಳೋದನ್ನ ಮಾತ್ರ ತಪ್ಪಿಸಬೇಡಿ. ತುಂಬಾ ಜನ ಮಹಿಳೆಯರಿಗೆ ಲೋ AMH ಮಿನೋಪೋಸ್ ಕಂಡೀಷನ್ ಇರೋದ್ರಿಂದ ಅವರ ವೆಜೈನಾ ಬಂದು ತುಂಬಾನೇ ಡ್ರೈ ಆಗಿರುತ್ತೆ. ಅಂತವ್ರಿಗೂ ಕೂಡ ಈ ಶತಾವರಿ ತುಂಬಾನೇ ಒಳ್ಳೆ ರೀತಿ ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ ಬ್ಲಾಕ್ ರೈಸ್ ಇನ್ ವಾಟರ್ ಅನ್ನ ನೀವು ತಗೊಳ್ಬೇಕು. 10ರಿಂದ 15 ಕಪ್ಪು ಒಣ ದ್ರಾಕ್ಷಿಯನ್ನ ಬೀಜ ಇರುವಂತದ್ದು ನೆನೆ ಹಾಕಿ ರಾತ್ರಿ ಇಡಿ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಈ ನೀರನ್ನ ನೀವು ತಗೊಳ್ಬಹುದು. ನೆಂದಿರುವಂತಹ ಒಣ ದ್ರಾಕ್ಷಿಯನ್ನ ಏನ್ ಮಾಡ್ಬೇಕು, ತಿನ್ಬೇಕಾ ಅಂತ ಹೇಳಿದ್ರೆ ಇದು ಆಪ್ಷನಲ್, ನಿಮಗೆ ಬಿಟ್ಟಿದ್ದು. ನಿಮಗೆ ತಿನ್ನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ತಿನ್ಬಹುದು, ಇಲ್ಲ ಅಂತ ಹೇಳಿದ್ರೆ ನೀವು ನೀರನ್ನ ಮಸ್ಟ್ ಅಂಡ್ ಶುಡ್ ಅಂದ್ರೆ ನೀರನ್ನ ನೀವು ಕಡ್ಡಾಯವಾಗಿ ಕುಡಿಯಲೇಬೇಕಾಗುತ್ತೆ. ಇದರಿಂದನೂ ನಿಮ್ಮ ಎಗ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾನೇ ಸಹಾಯ ಆಗುತ್ತೆ. ಇದು ನೀವು ಮಹಿಳೆಯರು 1 ದಿನದಿಂದ 30 ದಿನಗಳ ತನಕ ಕಡ್ಡಾಯವಾಗಿ ಕುಡಿಬೇಕಾಗುತ್ತೆ, ಅದು ಕೂಡ ನಿಮ್ಮ ಖಾಲಿ ಹೊಟ್ಟೆಗೆ. ನೆಕ್ಸ್ಟ್ ಕ್ಯಾಸ್ಟರ್ ಆಯಿಲ್ ಮಸಾಜ್, ಫರ್ಟಿಲಿಟಿ ಮಸಾಜ್. ಈ ಮಸಾಜ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ, ಹಾಗೆ ನಿಮ್ಮ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಗುಣಮಟ್ಟ ಹೆಚ್ಚಿಸಲಿಕ್ಕೆ ನೀವು ಈ ಫರ್ಟಿಲಿಟಿ ಮಸಾಜ್, ಕ್ಯಾಸ್ಟರ್ ಆಯಿಲ್ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಪೀರಿಯಡ್ ಆದ 1ನೇ ದಿನದಿಂದ ಕಂಟಿನ್ಯೂಸ್ ಆಗಿ 14ನೇ ದಿನ ತನಕ ಅಂದ್ರೆ ಓವ್ಯುಲೇಷನ್ ಆಗೋ ತನಕನೂ ನೀವು ಮಾಡ್ಕೊಳ್ಬಹುದು. ತುಂಬಾ ಜನ ಮಹಿಳೆಯರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂತ ಸಮಯದಲ್ಲಿ ನಿಮಗೆ ಇದು ಡಿಸ್ಕಂಫರ್ಟ್ ಫೀಲ್ ಆದ್ರೆ ಬ್ಲೀಡಿಂಗ್ ಸ್ಟಾಪ್ ಆದ ನಂತರ ನೀವು 1 ವಾರ ಕಂಟಿನ್ಯೂಸ್ ಆಗಿ ಮಾಡಿ. ಯಾವುದೇ ಕಾರಣಕ್ಕೂ ಓವ್ಯುಲೇಷನ್ ನಂತರ ನೀವು ಈ ಮಸಾಜ್ ಅನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಓವ್ಯುಲೇಷನ್ ನಂತರ ಸಹಜವಾಗಿ ಇಂಪ್ಲಾಂಟೇಷನ್ ಪ್ರೋಸೆಸ್ ಅಲ್ಲಿ ನಿಮ್ಮ ದೇಹ ಇರುತ್ತೆ. ಸೊ ಆ ಸಮಯದಲ್ಲಿ ನೀವು ಹೊಟ್ಟೆ ಭಾಗಕ್ಕೆ ಮಸಾಜ್ ಮಾಡೋದ್ರಿಂದ ನಿಮಗೆ ಇಂಪ್ಲಾಂಟೇಷನ್ ಅಲ್ಲಿ ಅಡೆತಡೆ ಉಂಟಾಗಬಹುದು. ಸೊ ಹಾಗಾಗಿ ಫರ್ಟಿಲಿಟಿ ಮಸಾಜ್ ಅನ್ನ ನೀವು 1ನೇ ದಿನದಿಂದ 14ನೇ ದಿನ ತನಕ ಕಂಟಿನ್ಯೂಸ್ ಆಗಿ ಮಾಡಬಹುದು, ಇಲ್ಲ ಬ್ಲೀಡಿಂಗ್ ಸ್ಟಾಪ್ ಆದ್ಮೇಲೆ 1 ವಾರ ತನಕ ಮಾಡಬಹುದು. ಈ ಮಸಾಜ್ ಮಾಡುವಾಗ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು, ಯಾವುದೇ ರೀತಿ ನೀವು ಊಟ ತಿಂಡಿ ಸೇವನೆ ಮಾಡಿರಬಾರ್ದು. ಇದಾದ ನಂತರ ಯೋಗ ಮಾಡಬಹುದು. ಬಟರ್ಫ್ಲೈ ಆಸನ ಹಾಗೆ ಕಪಾಲಭಾತಿ ಆಸನದಿಂದ ನಿಮ್ಮ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಗುಣಮಟ್ಟ ಹೆಚ್ಚುತ್ತೆ ಅಂದ್ರೆ ತಪ್ಪಾಗಲ್ಲ. ಬ್ರೀದಿಂಗ್ ಎಕ್ಸರ್ಸೈಸ್, ಇದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಯಾವಾಗ ನಿಮಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೋ ಎಷ್ಟೇ ಮೆಡಿಸಿನ್ಸ್ ಆಗಿರ್ಬೋದು ಟ್ರೈ ಮಾಡಿದ್ರು ನಿಮಗೆ ಫೈಲ್ಯೂರ್ ಅನ್ನೋದು ಖಂಡಿತ. ಸೊ ಹಾಗಾಗಿ ನಿಮ್ಮ ಸ್ಟ್ರೆಸ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನ ನೀವು ಫಾಲೋ ಮಾಡಿ. ಒಂದೊಂದು ಆಸನವನ್ನ 5 to 7 ಮಿನಿಟ್ಸ್ ಮಾಡಿದ್ರು ಸಾಕು, ನಿಮಗೆ ತುಂಬಾನೇ ಇದರಿಂದ ಬೆನಿಫಿಟ್ ಸಿಗುತ್ತೆ. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಓವಾ ಬೂಸ್ಟ್
ಬೂಸ್ಟರ್ ಅನ್ನ ಟ್ರೈ ಮಾಡಿ. ಈ ಓವಾ ಬೂಸ್ಟರ್ ಅಲ್ಲಿ ಹಸಿ ಶುಂಠಿ ಆಗಿರ್ಬೋದು ಅಥವಾ ಮಿಂಟ್ ಆಗಿರ್ಬೋದು, ನೆಟಲ್ ಲೀಫು, ನಾಗಕೇಸರು, ಹಾಗೆ ನುಗ್ಗೆ ಸೊಪ್ಪು, ಮೆಂತೆ, ಆಮ್ಲ, ಬ್ಲಾಕ್ ಕೋಹೋಶ್ ಅಂತ ತುಂಬಾ ಎಫೆಕ್ಟಿವ್ ರಿಸಲ್ಟ್ಸ್ ನಿಮಗೆ ಕೊಡುವಂತಹ ಹರ್ಬ್ಸ್ ಗಳನ್ನ ನಾವು ಫಾರ್ಮುಲಾ ಮಾಡಿದೀವಿ. ಈ ಓವಾ ಬೂಸ್ಟರ್ ಇಂದ ಇಲ್ಲಿ ತನಕ ಸಾವಿರಾರು ಜನ ಮಹಿಳೆಯರು ಅವರ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಿಕೊಂಡು ವಿದಿನ್ 1 month 2 month ಅಲ್ಲೆಲ್ಲ ಕನ್ಸೀವ್ ಆಗಿದ್ದಾರೆ. ಓವಾ ಬೂಸ್ಟರ್ ಪೌಡರ್ ಅನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ 1/2 ಸ್ಪೂನ್ ಅಷ್ಟು ನೀವು ಮಿಕ್ಸ್ ಮಾಡಿ ಪ್ರತಿದಿನ ಬೆಳಗ್ಗೆ ನೀವು ತಗೊಳ್ಬೇಕಾಗತ್ತೆ. ಇಷ್ಟು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಎಗ್ ಕ್ವಾಲಿಟಿ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಡಯಟ್ ಅಲ್ಲಿ ಸೀಡ್ಸ್ ಗಳನ್ನ, ನಟ್ಸ್ ಗಳನ್ನ ಆಡ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಗುಡ್ ಫ್ಯಾಟ್ ಅನ್ನೋದು ಸಿಗುತ್ತೆ. ಹಾರ್ಮೋನ್ಸ್ ಕೂಡ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದ್ರೆ ಫ್ಯಾಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಇಡೋದಕ್ಕೆ. ಸೊ ಹಾಗಾಗಿ ಸೀಡ್ಸ್ ಹಾಗೆ ನಟ್ಸ್ ಗಳನ್ನ ತಗೊಳ್ಳಿ. ಸೀಡ್ಸ್ ಅಂತ ಅಂದಾಗ ನೀವು ಸೀಡ್ ಸೈಕ್ಲಿಂಗ್ ಅನ್ನ ಫಾಲೋ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈರೇನಾದ 1ನೇ ದಿನದಿಂದ 14ನೇ ದಿನದ ತನಕ ಫ್ಲಾಕ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್, 14ನೇ ದಿನದಿಂದ 28ನೇ ದಿನದ ತನಕ ಸನ್ಫ್ಲವರ್ ಸೀಡ್ಸ್ ಹಾಗೆ ಸೆಸಮೆ ಸೀಡ್ಸ್ ಅನ್ನ ಪೌಡರ್ ಮಾಡಿಕೊಂಡು 1 ರಿಂದ 2 ಚಮಚ ನೀವು ತಿನ್ನೋದ್ರಿಂದಾನು ನಿಮ್ಮ ಎಗ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಬೂಸ್ಟಪ್ ಆಗುತ್ತೆ. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ. ಅಲ್ಲಿ ತನಕ ಈ ಟಿಪ್ಸ್ ಗಳನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೂ ಕೂಡ ಪಾಸಿಟಿವ್ ಪ್ರೆಗ್ನೆನ್ಸಿ ರಿಸಲ್ಟ್ಸ್ ಬರಲಿ, ಹೆಲ್ತಿ ಬೇಬಿ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ.